ಆದರೆ ಇಂಥವೆಲ್ಲ ನಡೆದದ್ದು ನೋಡಿದ್ರೆ ನಮಗೆ ಸರಿ ಭಾಳ ಜನ ಏನು ಹೇಳ್ತಾರೆ ನನ್ನ ಮುಂದೆ ಅಂದರೆ, ಜಿಗ್ಜಿನವರೇ ಇದನ್ನು ಸಲಹೆ ಮಾಡಿರಿ ಕೇಂದ್ರದ ನಾಯಕರುಗಳಿಗೆ. ಏನಪ್ಪ ಸಲಹೆ ಮಾಡೋದಂದ್ರೆ, ಒಂದು ಕಡೆ ಬಸನಗೌಡನ ಹೊರಗೆ ಹಾಕಬೇಕು, ಇನ್ನೊಂದು ಕಡೆ ಏನು ಹೇಳ್ತಾರೆ, ಈ ಪಕ್ಷದ ಅಧ್ಯಕ್ಷ ತೆಗಿಬೇಕು. ಇದು ನನ್ನ ಕಡೆಯಿಂದ ಸಾಧ್ಯ ಅದ ಇವೆಲ್ಲ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗೋದಿಲ್ಲ, ನೀವೇ ಹೋಗಿ ಹೇಳ್ರಿ ಅಂಥೇಳಿ ನಾನು ಭಾಳ ಜನರಿಗೆ ಹೇಳೀನಿ. ಇದಕ್ಕೆ ಒಂದು ಅವರು ಹೇಳೋದೇನು, ಇದು ಹಿಂಗಾದರೆ ಇದು ಪಕ್ಷದಲ್ಲಿ ಸಮಾಧಾನ ಮೂಡ್ತದ ಅನ್ನತಕ್ಕಂಥ ಅಭಿಪ್ರಾಯ ಭಾಳ ಜನರದ್ದು ಅದ. ಎರಡೂ ಹಾಕಬೇಕಂತ ಯಾರು ಅಂತಂದ್ರೆ ಕೆಲವೊಬ್ಬರು ರೀ, ಹೆಸರು ಹೇಳೋಕ್ಕಾಗೋದಿಲ್ಲ. ನಿಮ್ಮ ಮುಂದೆ ಬಂದು ಹೇಳ್ಯಾರ, ಫೋನು ಮಾಡಿ ಹೇಳ್ಯಾರ, ಬಂದು ಹೇಳ್ಯಾರ. ಆಮೇಲೆ ಬರೀ ಬಸನಗೌಡನ ಅಟ್ಟೆ ಹೇಳಿಲ್ಲ, ಅವನು ಹೇಳ್ಯಾರ ನಮ್ಮ ಪಕ್ಷದ ಅಧ್ಯಕ್ಷನು, ಅದನ್ನು ಬದಲು ಮಾಡಿರಿ. ಎರಡೂ ಹೋದು ಗುಂಪುಗಳ ಮಧ್ಯೆ ಇದು ಹಾಳಾಗೋದು ಬೇಡ, ಪಕ್ಷ ಎಲ್ಲ ಸರಿ ಹೋಗ್ತದ ಅಂತಕ್ಕಂಥ ಮಾತು ನಮ್ಮ ಮುಂದೆ ಹೇಳ್ಯಾರಪ್ಪ. ಹೈಕಮಾಂಡ್ ಗಮನ ನಾ ಇಲ್ಲ, ಅದನ್ನೆಲ್ಲ ನಾ ಮಾಡೋದಿಲ್ಲ ಅಂತ ಹೇಳಿನಿ ಅವ್ರಿಗೇನೆ. ಇವೆಲ್ಲ ನಾನೆಲ್ಲ ಮಾಡ್ಲಿಕ್ಕಾಗೋದಿಲ್ಲಪ್ಪ, ನೀವೇ ಅಂತ. ಈ ತಾವು ಸೀನಿಯರ್ ಇರೋದ್ರಿಂದ ಪಕ್ಷಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ದಾರಿ ತಪ್ಪುತ್ತಾ ಇದೆ ಎಲ್ಲೋ ಒಂದು ಕಡೆ BJP. ಹಾಗಾಗಿ ಜಿಗಜಿಣಗಿಯವರು ಸಮರ್ಥರಿದ್ದಾರೆ. ಇದಕ್ಕೆ ಅವ್ರು ಏನಾದರೂ ಒಂದು ಐಡಿಯಾ ಕೊಡ್ಬೋದು. ಒಂದು ಇವರಿಗರಿ ತೆಗಿಬೋದು, ಒಂದು ಅವರಿಗರಿ ತೆಗಿಬೋದು. ಯಾರಿಗೆ ತೆಗಿಬೋದು ಅಂತ ನೋಡಿ. ನಾವು ಸುಮ್ಮನೆ ಹಾದಿಗೆ ಹೋಗೋರಿಗೆಲ್ಲ ನಮ್ಮ ಸಲಹೆ ಕೇಳಿದ್ರೆ ನಾವೇನು ಹೇಳೋದಿಲ್ಲ. ಯಾರೇ ಕೇಳಿ, ಪಕ್ಷದವರು ಇದಕ್ಕೇನು ಪರಿಹಾರ ಅಂದರೆ ಕೇಳಿದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಅದಪ್ಪ, ನಾವು ಹೇಳ್ತೇವೆ. ನಮ್ಗೆ ಯಾರು ಕೇಳೋದಿಲ್ಲ ಅಂದ್ರೆ ಏನು ಹರ್ಕತ್ತ, ನಿಮ್ಗೆ ಕನ್ಸಿಡರ್ ಮಾಡಲ್ಲ ಅಂತೀರಿ ಹೆಂಗೆ? ನಿಮಗೆ ಹೌದು ರೀ, ಕೇಳಿದ್ರೆ ಹೇಳ್ತಾರೆ. ಮತ್ತು ಸುಮ್ಮನೆ ನಾವು ಎಲ್ಲರಿಗೆ ಹೇಳ್ಕೊತ ಹೋಗೋಣ. ನಾವು ನಮ್ಗೆ ಕೇಳಿದ್ರೆ ಹೇಳ್ತೇವಪ್ಪ, ಸ್ಪಷ್ಟವಾದಂಥ ನಮ್ಮ ನಿಲುವು ಏನನ್ನೋದು ಹೇಳ್ತೇವೆ ನಾವು. ಇದು ಹೈಕಮಾಂಡ್ ನೀತಿ ಎಲ್ಲೋ ಒಂದು ಕಡೆ ನಿಮಗೆ ಮುಜುಗರ ತರ್ತಾ ಇದೆ. ಮುಜುಗರ ಆಗ್ಯದತ್ರ ನಿಜ? ಎಲ್ಲರಿಗೆ ಆಗ್ಯದ, ನಾನು ಒಬ್ಬರಿಗೆಲ್ಲ ಭಾಳ ಜನರಿಗೆ ಆಗ್ಯದ.